ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಒಳ ಮೀಸಲಾತಿ ಸಮೀಕ್ಷೆ ವೇಳೆ ಪಾಲಿಕೆ ಸಿಬ್ಬಂದಿ ಕಿರಿಕನ್ನ ತೆಗೆದಿದ್ದಾರೆ. ಅಧಿಕಾರಿಗಳಿಗಾಗಲೇ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಒಳ ಮೀಸಲಾತಿ ಸಮೀಕ್ಷೆ ಕಾಟಾಚಾರಕ್ಕೆ ಸಮೀಕ್ಷೆಯನ್ನ ನಡೆಸಿದಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ವಿವಿಧ ವಾರ್ಡ್ಗಳ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದು ಟಿವಿ9 ಇಂಪ್ಯಾಕ್ಟ್ ಕೂಡ ಆಗಿದೆ. ಸಾರ್ವಜನಿಕರ ಜೊತೆ ಕಿರಿಕ್ ತೆಗೆದಂತಹ ಆರೋಪದ ಬೆನ್ನಲ್ಲೇ ಸಸ್ಪೆಂಡ್ ಮಾಡಲಾಗಿದೆ. 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ ಪಾಲಿಕೆ. ಬೇಕಾಬಿಟ್ಟಿಯಾಗಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾ ಇದ್ರು. ಈ ಬಗ್ಗೆ ಟಿವಿ9 ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ವಿಡಿಯೋ ವೈರಲ್ ಆಗಿತ್ತು. ಸ್ಟಿಕ್ಕರ್ ಅಂಟಿಸೋದಲ್ಲದೆ ಸಾರ್ವಜನಿಕರ ಜೊತೆ ಕಿರಿಕ್ ಕೂಡ ಮಾಡ್ತಾ ಇದ್ರು. ಮನೆ ಮಾಲೀಕರು ಪ್ರಶ್ನೆಯನ್ನ ಮಾಡ್ತಾರೆ, ಬೇಕಾಬಿಟ್ಟಿಯಾಗಿ ಈ ರೀತಿ ಸ್ಟಿಕ್ಕರ್ ಅಂಟಿಸೋಗ್ತಿದ್ದಿರಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅವರು ಕೂಡ ಬೇಕಾಬಿಟ್ಟಿಯಾಗಿ ಉತ್ತರವನ್ನ ನೀಡ್ತಾ ಇದ್ರು. ಇನ್ನು ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಇದೀಗ 3 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಸಸ್ಪೆಂಡ್ ಆದಂತ ಅಧಿಕಾರಿಗಳನ್ನ ಅಂದ್ರೆ ಸೆಂದಿಲ್ ಕುಮಾರ್ ಕಂದಾಯ ವಸೂಲಿಗಾರ ವಾರ್ಡ್ ನಂಬರ್ 198, ಇನ್ನು ಪೆದ್ದರಾಜು ಕಂದಾಯ ವಸೂಲಿಗಾರ ವಾರ್ಡ್ ನಂಬರ್ 24, ಇನ್ನು ರಮೇಶ್ ಹಾಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ರು. ಈ 3ರನ್ನ ಕೂಡ ಈಗ ಸಸ್ಪೆಂಡ್ ಮಾಡಲಾಗಿದೆ. ಟಿವಿ9 ಕೂಡ ಈ ಬಗ್ಗೆ ನಿರಂತರವಾದಂತಹ ವರದಿಯನ್ನ ಮಾಡಿತು. ಈ ವರದಿಯ ಬೆನ್ನಲ್ಲೇ ಇದೀಗ ಟಿವಿ9 ಇಂಪ್ಯಾಕ್ಟ್ ಆಗಿದೆ. ಸೆಂದಿಲ್ ಕುಮಾರ್, ಪೆದ್ದರಾಜು ಹಾಗೆ ರಮೇಶ್ ಈ 3ರನ್ನ ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ವಿವಿಧ ವಾರ್ಡ್ಗಳ 3 ಅಧಿಕಾರಿಗಳಾಗಿದ್ರು. ಕಾಟಾಚಾರಕ್ಕೆ ಸಮೀಕ್ಷೆ ನಡೆಸಿದಂತ ಅಧಿಕಾರಿಗಳನ್ನ ನೇರವಾಗಿ ಕಿತ್ತೊಗೆಯಲಾಗಿದೆ. ಒಳ ಮೀಸಲಾತಿ ಸಮೀಕ್ಷೆ ನಡೆಸುವಂತಹ ಸಂದರ್ಭದಲ್ಲಿ ಉದ್ದಟತನವನ್ನ ತೋರ್ತಾ ಇದ್ರು, ಬೇಕಾಬಿಟ್ಟಿಯಾಗಿ ಮಾತನಾಡ್ತಾ ಇದ್ರು, ಸಾರ್ವಜನಿಕರ ಜೊತೆ ಕಿರಿಕ್ ತೆಗಿತಾ ಇದ್ರು. ಇದೆಲ್ಲವೂ ಕೂಡ ಆರೋಪಗಳು ಕೇಳಿ ಬರ್ತಾ ಇತ್ತು. ಇನ್ನು ಮನೆ ಮಾಲೀಕರು ಕೂಡ ಈ ಅಧಿಕಾರಿಗಳೊಟ್ಟಿಗೆ ಜಗಳಗಿಳಿಬೇಕಾದಂತಹ ಪರಿಸ್ಥಿತಿ ಕೂಡ ಆಯಿತು. ಯಾಕಂದ್ರೆ ಅಲ್ಲಿ ಸಮೀಕ್ಷೆನೇ ಮಾಡಿಲ್ಲ, ಯಾವ ಇನ್ಫಾರ್ಮೇಶನ್ ಕೂಡ ತೆಗೆದುಕೊಂಡಿಲ್ಲ. ಏಕಾಏಕಿ ಈ ರೀತಿ ಸ್ಟಿಕ್ಕರ್ ಅಂಟಿಸಿದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಉದ್ದಟನವನ್ನು ತೋರಿದಂತಹ ಅಧಿಕಾರಿಗಳನ್ನ ಈಗ ಎತ್ತಂಗಡಿ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಟಿವಿ9 ಕೂಡ ಈ ಬಗ್ಗೆ ನಿರಂತರವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಈಗ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಏನು ಅಪ್ಡೇಟ್ ಸಿಗ್ತಾ ಇದೆ? ಎಸ್, ಈಗಾಗಲೇ ಏನೋ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಬಿಬಿಎಂಪಿ ಏನೋ ಜಾತಿ ಸಮೀಕ್ಷೆನ ಮಾಡ್ತಾ ಇತ್ತು. ಅಂದ್ರೆ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಗೆ ಸ್ಟಿಕ್ಕರ್ ಅನ್ನ ಅಂಟಿಸ್ತಾ ಇತ್ತು. ಇದು ಸಾಕಷ್ಟು ಒಂದು ಅವ್ಯವಸ್ಥೆಯನ್ನು ಕೂಡಿತ್ತು. ಈ ಬಗ್ಗೆ ಟಿವಿ9 ಕೂಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಈಗ ಎಚ್ಚೆತ್ತಂತ ಪಾಲಿಕೆ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ. ಅಂದ್ರೆ ಪ್ರಮುಖವಾಗಿ HBR ಲೇಔಟ್ ಏನಿದೆ ಆ ಒಂದು ಉಪವಿಭಾಗದ ಕಂದಾಯ ಅಧಿಕಾರಿಯಾಗಿದ್ದಂತ ರಮೇಶ್, ಹಾಗೆ ಕಂದಾಯ ವಸೂಲಿಗಾರರಾಗಿದ್ದಂತ ಪೆದ್ದರಾಜು, ಹಾಗೆ ಕೆಂಗೇರಿಯಲ್ಲಿರ್ತಕ್ಕಂಥ ಕಂದಾಯ ವಸೂಲಿಗಾರರಾದಂತ ಸೆಂದಿಲ್ ಕುಮಾರ್ ಅವ್ರನ್ನ ಸೇವೆಯಿಂದ ವಜಾಗೊಳಿಸಿರುವಂತದ್ದು. ಅಂದ್ರೆ ಆ ಒಂದು ಸ್ಟಿಕ್ಕರ್ ಅನ್ನ ಅಳವಡಿಕೆ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನ ಪಡೆದೆ ಬೇಕಾಬಿಟ್ಟಿಯಾಗಿ ಸ್ಟಿಕ್ಕರ್ ಗಳನ್ನ ಅಂಟಿಸಲಾಗಿತ್ತು. ಜೊತೆಗೆ ಆ ಒಂದು ಪ್ರಶ್ನೆಯನ್ನ ಮಾಡಿದಂತ ಮನೆ ಮಾಲೀಕರ ಜೊತೆ ಕೂಡ ಕಿರಿಕನ್ನ ಮಾಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಪಾಲಿಕೆ ಈ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದೆ. ಜೊತೆಗೆ ಈ ರೀತಿಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಒಂದು ಕಿರಿಕಗಳು ಆಗಿತ್ತು. ಜೊತೆಗೆ ಮನೆ ಮಾಲೀಕರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಸಮಂಜಸವಾದ ಉತ್ತರವನ್ನ ಕೊಡೋದ್ರಲ್ಲಿ ಅಧಿಕಾರಿಗಳು ಎಡವಿದ್ರು. ಈ ಹಿನ್ನೆಲೆಯಲ್ಲಿ 3 ಅಧಿಕಾರಿಗಳನ್ನ ಅಮಾನತು ಮಾಡಿ ಈಗ ಪಾಲಿಕೆ ಆದೇಶವನ್ನು ಹೊರಡಿಸಿದೆ. ಜೊತೆಗೆ ಈಗ ಎಲ್ಲೆಲ್ಲಿ ಈ ರೀತಿಯ ಒಂದು ಗಲಾಟೆಗಳು ನಡೀತಾ ಇದೆ, ಜೊತೆಗೆ ಎಲ್ಲೆಲ್ಲಿ ಬೇಕಾಬಿಟ್ಟಿಯಾಗಿ ಸ್ಟಿಕ್ಕರ್ ಗಳನ್ನ ಅಳವಡಿಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಿಗಾ ಇಡೋದಕ್ಕೆ ಪಾಲಿಕೆ ಒಂದು ಸಜ್ಜಾಗ್ತಾ ಇದೆ. ಯಾಕಂದ್ರೆ ಈ ಒಂದು ವಿಚಾರ ಸಾಕಷ್ಟು ಒಂದು ಜನರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು. ಅಲ್ಲದೆ ನಮ್ಮ ಟಿವಿ9 ಕೂಡ ನಿರಂತರವಾಗಿ ಶಾಂತಮೂರ್ತಿ, ಅಂದ್ರೆ ಈ ವರದಿ ಪ್ರಸಾರ ಮಾಡೋ ಉದ್ದೇಶನೇ ಈ 3 ವಾರ್ಡ್ಗಳಲ್ಲಿ ಈ ರೀತಿ ಜನರಿಗೆ ಸಮಸ್ಯೆ ಆಗಿದೆಯಲ್ಲ, ಆ ಘಟನೆ ಮತ್ತೆ ಮರುಕಳಿಸದೇ ಇರಲಿ, ಇನ್ನುಳಿದಂತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ ಅಂತ. ಸೊ ಅಂತವ್ರಿಗೆ ಏನ್ ಸೂಚನೆ ಕೊಟ್ಟಿದ್ದಾರೆ ಅಂತ? ಎಸ್, ಈಗಾಗಲೇ ಏನು ಮನೆಗಳಿಗೆ ಸ್ಟಿಕ್ಕರ್ ಅನ್ನ ಅಂಟಿಸಿರುವಂತ ಸಿಬ್ಬಂದಿಗಳಿಗೆ ಬಿಬಿಎಂಪಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಏನಂದ್ರೆ ಸ್ಟಿಕ್ಕರ್ ಗಳನ್ನ ಅಂಟಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮಾಹಿತಿಯನ್ನ ಪಡ್ಕೋಬೇಕು. ಒಂದು ವೇಳೆ ನಿರಾಕರಣೆ ಮಾಡಿದ್ರೆ ಆನ್ಲೈನ್ ಮೂಲಕ ಒಂದು ಮಾಹಿತಿಯನ್ನ ದೃಢೀಕರಿಸೋದಕ್ಕೂ ಕೂಡ ಸಾರ್ವಜನಿಕರು ಮುಂದಾಗಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದೆ. ಜೊತೆಗೆ ಏನೋ ಸ್ಪಷ್ಟೀಕರಣವನ್ನ ನೀಡುವಂತ ಕೆಲಸವನ್ನ ಪಾಲಿಕೆ ಮಾಡಕ್ಕೆ ಹೊರಟಿತ್ತು. ಅಂದ್ರೆ ಒಂದಷ್ಟು ಕಡೆಗಳಲ್ಲಿ ಈ ಒಂದು ಜಾತಿ ಸಮೀಕ್ಷೆಯನ್ನ ನಡೆಸುವ ಸಂದರ್ಭದಲ್ಲಿ ಜನರು ಮಾಹಿತಿಯನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಆ ಒಂದು ಜಾತಿಯನ್ನ ಮುಚ್ಚಿಡುವ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನೋ ಒಂದು ಸಬೂಬನ್ನ ಪಾಲಿಕೆ ನೀಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಈ ರೀತಿಯ ಒಂದು ಸಾರ್ವಜನಿಕರ ಸ್ಪಂದನೆಗೆ ಸಿಗ್ತಾ ಇಲ್ಲ, ಅಧಿಕಾರಿಗಳು ಹೋದಂತ ಸಂದರ್ಭದಲ್ಲಿ ಸಿಬ್ಬಂದಿ ಏನೋ ಬೇಕಾಬಿಟ್ಟಿಯಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ, ಅಂತ ಜಾಗಗಳಲ್ಲಿ ನಿಗಾ ಇಡೋದಕ್ಕೂ ಕೂಡ ಈಗ ಬಿಬಿಎಂಪಿ ತಯಾರಿಯನ್ನ ನಡೆಸ್ತಾ ಇದೆ. ಮತ್ತೊಂದ್ ಕಡೆಯಲ್ಲಿ ಎಲ್ಲೆಲ್ಲಿ ಸ್ಟಿಕ್ಕರ್ ಗಳನ್ನ ಅಂಟಿಸಲಾಗಿತ್ತು ಅಲ್ಲೂ ಕೂಡ ಯಾಕೆ ಸ್ಟಿಕ್ಕರ್ ಅಂಟಿಸೋ ಬಳಿಕ ಸರ್ವೆಯನ್ನ ಮಾಡಿದಾರ ಇಲ್ವಾ, ಮಾಹಿತಿಯನ್ನ ಕಲೆ ಹಾಕಿದಾರ ಇಲ್ವಾ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕಲೆ ಹಾಕೋದಕ್ಕೆ ಪಾಲಿಕೆ ಈಗ ಸಜ್ಜಾಗ್ತಾ ಇರುವಂತದ್ದು. ಧನ್ಯವಾದ ಶಾಂತಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH